ನಾನು ಇವತ್ತು ರೈತರುಗಳು ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಇದ್ದಾರೆ, ನ್ಯಾಯಾಲಯಕ್ಕೆ ಹೋಗಬೇಕು ಅಂತ ಇದ್ದಾರೆ. ಈಗ ಇವ್ರಿಗೆ ಯಾಕೆ ಜ್ಞಾನೋದಯ ಆಯಿತು? ಒಂದು ಇವ್ರಿಗೆ ಹೇಳೋದು, ಯಾವಾಗ ಆಗಸ್ಟ್ 1ನೇ ತಾರೀಕು ನಾನು ಉತ್ತರ ಕೊಟ್ಟಿದ್ದೀನಿ ಅಸೆಂಬ್ಲಿ ಒಳಗೆ, ದಯವಿಟ್ಟು ಜನತೆ ಮುಂದೆ ಇಡೀ ರಾಜ್ಯ ಜನತೆ ಮುಂದೆ. ಆಗಸ್ಟ್ 1ನೇ ತಾರೀಕು ಇವರುಗಳ ಒಂದು ವಿರೋಧ ಏನಿತ್ತು, ಬೆಂಗಳೂರು ಸುತ್ತಮುತ್ತ ಈ ನಂದಗುಡಿ ಯಾವ್ಯಾವುದೋ ಹೇಳಿ ಚರ್ಚೆ ಮಾಡಿದಲ್ಲ SEZ ಬಗ್ಗೆ, ಅವತ್ತು ಇದು ಆಗಬಾರ್ದು ಅಂತ ಹೇಳಿದ್ರಲ್ಲ ಪ್ರಾಜೆಕ್ಟು. ಎಸ್, ನಾನು ಆಗಸ್ಟ್ 1 ವಿಧಾನಸಭೆಯಲ್ಲಿ ಬಿಡದಿ ಟೌನ್ಶಿಪ್ ಮಾಡತಕ್ಕಂಥದ್ದನ್ನ ಕೆಲಸ ನಿಲ್ಲಿಸ್ತೀವಿ ಅಂದೆ. ಟೌನ್ಶಿಪ್ ಮಾಡಲ್ಲ ಅಂದೆ. ಆಗಸ್ಟ್ 15ನೇ ತಾರೀಕು 2007 ಸ್ವಾತಂತ್ರ್ಯ ದಿನಾಚರಣೆ, ಅವತ್ತು ನಾನು ಏನು ಭಾಷಣ ಮಾಡಿದ್ದೇನೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಮಾಣಿಕ್ಯ ಗ್ರೌಂಡ್ನಲ್ಲಿ ತೆಗೆದು ನೋಡಿ. ಈ ಒಂದು ಬಿಡದಿ ಟೌನ್ಶಿಪ್ಗೆ ಇವರೇನು ವಿರೋಧ ಮಾಡಿದ್ರು, ನಂದಗುಡಿ ಟೌನ್ಶಿಪ್ಗೆ ಏನು ವಿರೋಧ ಮಾಡಿದ್ರು, ನಾನು ಆಗಸ್ಟ್ 15ನೇ ತಾರೀಕಿನ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ವಿಶ್ವೇಶ್ವರಯ್ಯ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಹೀಗೆ 5 ಬಡಾವಣೆಗಳ ನಿರ್ಮಾಣ ಆಗಬೇಕು ಅಂತ ಹೇಳಿ ಬಿಡಿಎಯಿಂದ ಕಾರ್ಯಕ್ರಮವನ್ನು ರೂಪಿಸತಕ್ಕಂಥದ್ದಕ್ಕೆ ಘೋಷಣೆ ಮಾಡಿದ್ದೇನೆ. ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವನೇ ನಾನು 5 ಬಡಾವಣೆಗಳಿಗೆ. ಇವತ್ತು SM ಕೃಷ್ಣ ಅವ್ರದ್ದೇನೋ ಪ್ರಸ್ತಾವ ಮಾಡಿದೀವಿ, ಯಾರು ಮಾಡದೇ ಇರೋದು ಅಂತ ಹೇಳ್ತಾವ್ರಲ್ಲ, ಇವಕ್ಕೆಲ್ಲ ತೀರ್ಮಾನ ಕೊಟ್ಟವನು ಇದೇ ಕುಮಾರಸ್ವಾಮಿ. 20 ವರ್ಷ ಆಯಿತು, ಇನ್ನೂ ಸೈಟ್ ಹಂಚಿದ್ದೀರಾ? 20 ವರ್ಷ ಆಗಿದೆಯಲ್ಲ. ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಸರಿಯಾಗಿ ಕೊಡಲಿಲ್ಲ, ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿಲ್ಲ. ಅರ್ಕಾವತಿ ಬುಡಿ ಮುಂಡಾಯಿಸ್ಬಿಟ್ಟು ಅರ್ಕಾವತಿ ಅವ್ರನ್ನೆಲ್ಲ ಪಾತ್ರೆ ತೊಳೆಯ ಕಳಿಸಿ ಅಲ್ಲಿದ್ದ ಜಮೀನು ಓನರ್ಗಳನ್ನ ಅಲ್ಲೆಲ್ಲ ಯಾರ್ಯಾರು ಬೇಕೋ ಮಾಡ್ಕೊಂಡ್ರು ರೀಡೋ ಹೇಳಿ. ಈಗ ಡಿನೋಟಿಫಿಕೇಶನ್ ಕುಮಾರಸ್ವಾಮಿ ಮಾಡಲಿಲ್ಲ, ನಾನು ಮಾಡ್ತೀನಿ ಅಂತ ಅವ್ರೆ. ಅದು ಏನು ಮಾತಾಡ್ತಾರೋ ಏನೋ ದೇವರೇ ಕಾಪಾಡೋದು. ಆಗ ಹೇಳ್ತಾರೆ ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗಲ್ಲ ಅಂತಾರೆ. ಈಗ ಡಿನೋಟಿಫಿಕೇಶನ್ ನಾನು ಮಾಡ್ತಾ ಇದ್ದೀನಿ ಅಂತ ನೆನ್ನೆ ಹೇಳ್ತಾರೆ. ನೋಡಿದೆ ಟಿವಿಲಿ ಭಾಷಣ ಮಾಡ್ತಾ ಇದ್ದು. ಅದು ಏನು ಮಾತಾಡ್ತಾರೋ ಅದು ಏನೋ, ಅದು ಎಲ್ಲೆಲ್ಲಿ ಜ್ಞಾನ ಇರ್ತದೋ ದೇವರೇ ಕಾಪಾಡ್ತಾರೆ. ಸರ್, ಈಗ ಹಾಸನ KIDB ಸೈಟ್ ಕೊಟ್ಟಿಲ್ಲ, ರೈತರಿಗೆ ಕೊಟ್ಟಿಲ್ಲ ಅಂತ ಹಾಸನ ರೈತರು ಆಸ್ತಕ್ಕೆ ಹೋದಲ್ಲ ಬ್ರದರ್. ಮೊನ್ನೆ ಯಾವುದೋ ಹೇಮಾವತಿ ಕೆನಾಲ್ದು, ಅದು ಯಾವುದೋ ಕೇರ್ಪೇಟೆನಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಇದೆಲ್ಲ ಇದು ನಿಮ್ಮ ನೀರಾವರಿ ಇಲಾಖೆ ಟೇಬಲ್ ಕುರ್ಚಿ ಎಲ್ಲ ಎತ್ಕೊಂಡು ಹೋಗಿದ್ದು ನೀವೇ ತೋರಿಸ್ತಾ ಇದ್ದೀರಿ ಈಗ 1 ವಾರದಿಂದ. ಹಾಸನದಲ್ಲಿ ಅಲ್ಲಿ ಯಾವ ಒಂದು ಟೌನ್ ಇದು IITಗೆ ಅಂತೇಳಿ ಜಾಗ ಅಕ್ವೈರ್ ಮಾಡಿದ್ರು. ಅವತ್ತು ಇದ್ದಂತ ರೇಟು 2 ಲಕ್ಷವೋ 3 ಲಕ್ಷ ರೂಪಾಯಿ ಇತ್ತು. ಅಲ್ಲಿ ಇದ್ದಂತ ಬೆಲೆ, ಅವತ್ತಿನ ಭೂಮಿ ಬೆಲೆ. ಆ ಸಂದರ್ಭದಲ್ಲಿ 25 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. 2 ಲಕ್ಷ 3 ಲಕ್ಷ ಇದ್ದಂತ ಸೈಟ್ ವ್ಯಾಲ್ಯೂಗೆ. ಅಲ್ಲಿ ಬೆಂಗಳೂರಿನಿಂದ ಹಲವಾರು ಜನ ಬಡಾವಣೆ ನಿರ್ಮಾಣ ಮಾಡಕ್ಕೆ ಅಂತ ಹೋಗಿದ್ರು. ಅಲ್ಲಾಗಲೇನೆ ಅಲ್ಲಿ ಒಂದು IIT ಒಂದು ಮಕ್ಕಳಿಗೆ ವಿದ್ಯೆ ಕಲಿಸ್ತಕ್ಕಂಥ ದೃಷ್ಟಿಯಿಂದ IITಗೆ ಅಂತೇಳಿ ಅಕ್ವಿಸಿಷನ್ ಮಾಡಿದ್ರು. ಇನ್ನು ದೆಹಲಿಯಿಂದ IITಗೆ ಹಿಂದೆ ಕೊಡ್ತೀವಿ ಅಂತ ಹೇಳಿದ್ರು. ನಾನೇ ಮುಖ್ಯಮಂತ್ರಿ ಇದ್ದಾಗ ಇವರು ನಮ್ಮ HRD ಮಿನಿಸ್ಟ್ರು ಭರಣ್ ಸಿಂಗ್ ಯಾರೋ ನಮ್ಮ ಹೆಸರೇನಪ್ಪ ಅದಿರ್ಲಿ ಅವರು ಕೊಡ್ಲಿಕ್ಕೆ ಒಪ್ಕೊಂಡಿದ್ರು, ಕೊಡ್ಲಿಲ್ಲ. ಆಮೇಲೆ ಬೇರೆ ಬೇರೆ ಏನೋ ನಡೀತು, ಅದು ಇರಲಿ. ಅಲ್ಲಿ ಏನಿದೆ, ಯಾರು ರೈತರಿಗೆ ದುಡ್ಡು ಬಂದಿಲ್ಲ, ದುಡ್ಡು ಕೊಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ದುಡ್ಡು ಕೊಡದೇ ಇರತಕ್ಕಂಥದ್ದಕ್ಕೆ ಈಗ ಕೆಲವರು ಕೋರ್ಟ್ಗೆ ಹೋಗಿದ್ರು, ಅದು ಕೆಲವು ಸಮಸ್ಯೆಗಳಾಗಿರ್ಬೋದು. ಸರಿಪಡಿಸ್ಕೊಟ್ರೆ ಅಭಿನಂದಿಸೋಣ, ಅದೇನು ತೊಂದರೆ ಇಲ್ಲ, ರಾಜಕೀಯ ಏನಿಲ್ಲ. ಯಾರೇ ಏನು ಅವ್ರ ಪರ್ಮಿಷನ್ ತಗೋಣ ಅಂತ ಜಿಲ್ಲೆ ಬಿಟ್ಟು ಹೋಗ್ಬೇಕಾ? ನಮಗೂ 80,000 ಓಟ್ ಹಾಕವ್ರಲ್ಲಿ. ರಾಮನಗರದಲ್ಲಿ 80,000 ಹಾಕವ್ರೆ, ಮಾಗಡಿಲಿ 80,000 ಓಟ್ ಹಾಕವ್ರೆ. ಎಲ್ಲಿಂದ ಮೊನ್ನೆ ಈಗ ಆಗಿದ್ರೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಯಿತು, ಅವ್ರ ತಮ್ಮನ ಮನೆಗೆ ಕಳಿಸೋದ್ರಲ್ಲ, ಹಂಗಿರ ಕನಕಪುರ ಬಿಟ್ಟೋಯ್ತವ್ರ. ಕನಕಪುರದಲ್ಲಿ ಎಲ್ಲ ಹಾಕೊಂಡು ಗುಡ್ಡೆ ಹಾಕೊಂಡು ಕೂತಿಲ್ವ, ಏನೇನು ಇದೆಲ್ಲ ಚರ್ಚೆ. ಇವತ್ತು ಚಕ್ರ ತಿರುಗ್ತಾ ಇರ್ತದೆ. ಮೇಲಿದ್ದಾನೆ ಕೆಳಗೆ ಬರ್ತಾನೆ, ಕೆಳಗಿದ್ದಾನೆ ಮೇಲೋಯ್ತಾನೆ. ಇದನ್ನ ಹೇಳ್ಕೊಂಡು ನಾನೇ ಇದು ಬಿಡ್ತೀನಿ ಪರ್ಮನೆಂಟ್ ಆಗಿ ಅಂದ್ರೆ ಅದಾಗ ಕೇಸ್ ವಾಪಸ್ ತಗೊಂಡಿದೆ ಸರ್. ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ. ದರ್ಗಾ ಗಲಾಟೆದು ವಾಪಸ್ ತಗೊಂಡಿದೆ ಕ್ಯಾಬಿನೆಟ್ ನಲ್ಲಿ. ಅದು ಹೈಕೋರ್ಟ್ ಈಗ ಸ್ಟೇ ಕೊಟ್ಟಿದೆ. ವಿಜಯಪುರದಲ್ಲಿ ಆಗಿತ್ತಲ್ಲ ಸರ್ ಗಲಾಟೆದು, ಈ ಕೇಸೆಲ್ಲ ವಾಪಸ್ ತಗೊಂಡಿದ್ರು ಮುಸ್ಲಿಂ. ಇಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ, ಅದು ಬರ್ದಪ್ಪ, ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ, ತಿಳಿದ್ಬಿಟ್ಟಿರ್ತೀನಿ. ಅದರಿಂದ ಮುಖ್ಯಮಂತ್ರಿಗೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಿ. ನನಗೆ ಸುಮ್ಮನೆ ನಾನು ಮಾಧ್ಯಮದ ಮುಂದೆ ಪದೇ ಬರ್ತಕ್ಕಂಥದ್ದಕ್ಕೆ ನೀವೇ ಅವಕಾಶ ಕೊಟ್ಟರೆ ನಾನೇನು ಮಾಡಲಿ? ಒಂದು ಕಡೆ ಹೇಳ್ತಾರೆ ಅಯ್ಯೋ ನಮ್ಮನೊಬ್ಬ ಮುಖ್ಯಮಂತ್ರಿ ಅವರೇ,
ನಾವೊಬ್ಬರು ಮುಖ್ಯಮಂತ್ರಿ ಯಾಕೆ ಜಗಳ ಆಡ್ಕೋಬೇಕು, ಬಿಟ್ಬಿಡ್ಬೇಕು, ಅದೇನು ಹೊಡಿತಾರೋ ಮಾಡ್ತಾರೋ ಲೂಟಿ ಮಾಡ್ತಾರೋ ಬಿಟ್ಬಿಡ್ಲಿ, ಯಾತಿ ಕುಮಾರಸ್ವಾಮಿ ಮಾತಾಡ್ತಾರೆ, ಅದಂತೂ ಕೈ ಸಿಕ್ಕತ್ತಾರಂತಲ್ಲ, ಎಲ್ಲ ಕೂದಲೆಲ್ಲ ಉದುರೋಗೈತಂತಲ್ಲ, ಇವ್ರದ್ದು ಕತೆ ಹೇಳ್ತಾರಲ್ಲ, ಅಕ್ಬರ್ ಬೀರ್ಬಲ್ ಕತೆ. ಇದು ಅದೆಲ್ಲ ಬಿಟ್ಟು ಕೆಲಸ ಏನು ಮಾಡ್ಬೇಕು ಮಾಡಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದಿಸೋಣ, ಲೂಟಿ ಹೊಡೆಯೋ ಕೆಲಸ ಮಾಡಿದ್ರೆ ನಾನು ಬಾಯಿ ಮುಚ್ಕೊಂಡಿರ್ಬೇಕಾ? ನಾನು ನಾಡಿನ ಜನತೆಗೆ ಹೇಳ್ತೀನಿ, ಅದು ಜಾತಿಯಲ್ಲಿ ಹೇಳಲ್ಲ, ನಾನು ಒಕ್ಕಲಿಗರು ಇನ್ನೊಂದು ಅಂತ ಹೇಳಲ್ಲ, ಈಗೇನೋ ಶುರು ಮಾಡೋರಲ್ಲ, ಅದೆಂಥದೋ ಅದು ಇವ್ರದ್ದೆಲ್ಲ ನಾಟಕ. ನಾನು ಎಂದೂ ಸಹ ಜಾತಿಯ ಹೆಸರನ್ನ ರಾಜಕಾರಣ ಮಾಡಿಲ್ಲ. ನಾನು ರಾಜಕೀಯಕ್ಕೆ ಬಂದ ದಿವಸದಿಂದ ನಾನು ಮನೆ ಹತ್ರ ಬರ್ತಕ್ಕಂಥವ್ರು ಯಾವ ಜಾತಿ ಅಂತ ಕೇಳಲ್ಲ. ಅವ್ರ ಕಷ್ಟ ಸುಖಗಳು ಈ ಸರ್ಕಾರ ಮಾಡದೇ ಇದ್ರು ಅವ್ರ ಸಂಕಷ್ಟಕ್ಕೆ ಇವತ್ತು ಸಹಾಯ ಮಾಡಿರ್ತಕ್ಕಂಥವ್ ನಾನು ಎಂದೂ ಸಹ ಜಾತಿ ರಾಜಕೀಯ ಮಾಡಿದವನಲ್ಲ. ಇದನ್ನು ಯಾತಕ್ಕೆ ಪದೇ ಪದೇ ಹೇಳ್ತೀರಿ? ಈಗ ನೀವು ಯಾತಕ್ಕೆ ಜಾತಿ ರಾಜಕೀಯ ಒಂದ್ ಕಡೆ ಹೇಳ್ತೀರಿ, ನೀವೇ ಇದೆಂಥದೋ ಈಗ ಗೃಹ ಜ್ಯೋತಿ ಅದಕ್ಕೆಲ್ಲ ಜಾತಿ ಯಾಕೆ ಕೇಳ್ತಾ ಇದ್ದೀರಿ? ಯಾವ ಕಾರಣಕ್ಕೆ ಕೇಳ್ತಾ ಇದ್ದೀರಿ? ಜಾತಿ ಯಾಕೆ ನಿಮಗೆ? ಹಿಂದೂ ಅಂತ ಹಾಕೋರು ಸಾಕಲ್ವಾ? ನಾವು ಪಾಸ್ಪೋರ್ಟಿಗೆ ಮಾಡಿಸ್ಬೇಕಾದ್ರೆ ಜಾತಿ ಒಕ್ಕಲಿಗ ಅಂತ ಹಾಕ್ತೀವ, ಪಾಸ್ಪೋರ್ಟ್ಗೆ ಹಿಂದೂ ಅಂತ ಕೇಳ್ತಾರೆ, ನ್ಯಾಷನಾಲಿಟಿ ಕೇಳ್ತಾರೆ. ಇವರು ಜಾತಿ ಯಾವುದು ಇದೆಲ್ಲ ಏನಕ್ಕೆ ಕಾರಣ ಕೇಳ್ತಾವ್ರೆ? ಅಲ್ಲಿ ಕೂರ್ಸ್ಕೊಂಡು ಮಾಡ್ತಾವ್ರಲ್ಲ, ಅಲ್ಲಿ ನೆಕ್ಸ್ಟ್ 28ಗೆ ಹೆಂಗೆ ಹೊಡಿಬೇಕು ಅಂತೇಳಿ ರಾಜ ಅದಕ್ಕೆ ಮಾಡೋದಕ್ಕೆ ಬೆಲೆ ಕೇಳ್ತಾವ್ರ. ಜನ ಅರ್ಥ ಮಾಡ್ಕೊಳ್ಳಿ, ಇವರಂತ ಬೋಗಸ್ಸು ಇನ್ನೊಬ್ರು ಸಿಗಕ್ಕೆ ಸಾಧ್ಯ ಇಲ್ಲ. ಈಗ ಅದೆಂತದ ಮತ್ತೆ KSRTCದು ಬೆಲೆ ಜಾಸ್ತಿ ಮಾಡ್ತಾರೆ, ಟಿಕೆಟ್ ಬೆಲೆ ಈಗೆಲ್ಲ ಇಳಿತದಲ್ಲ ಇನ್ನೊಂದು ವಾರ. ಈಗಾಗಲೇ ಎಲ್ಲ LPGಗೆ ದರ ಇಳಿಸಿದ್ರು, ಈಗ ಪೆಟ್ರೋಲ್ದು ದರ ಇಳಿತದೆ. ಇದಕ್ಕೆ ನೀವು ಇಳಿಸ್ಬೇಕೋ ಏರಿಸ್ಬೇಕೋ? ನೀವು ಚರ್ಚೆ ಮಾಡೋಣ ಬನ್ನಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.